ಹಲೋ ಹಾಯ್ ಎಲ್ರಿಗೂ ಕೂಡ ನಮಸ್ಕಾರ. ನನ್ನ ಇವತ್ತಿನ ಒಂದು ವಿಡಿಯೋ ನಾನು ಈಗ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಯಾಕೆ ಅಂತ ಅಂದರೆ ನಾವು ಅಂದ್ಕೊಂಡಿರೋದು ಆದಾಗ ನಮಗೆ ಆಗುವಂತಹ ಖುಷಿನೇ ಬೇರೆ. ಸೊ ಎಸ್ ಹೌದು, ಫೈನಲಿ ನಾನು ಅಂದ್ಕೊಂಡಿರುವಂತಹ ಒಂದು ಬ್ರಾಸ್ಲೆಟ್ನ ನಾನು ತೊಗೊಂಡೆ. ಎಷ್ಟು ಇಷ್ಟಪಟ್ಟಿದ್ದೆ, ಎಷ್ಟು ದಿನದಿಂದ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ ಅಂತ ಅಲ್ಲ. ಸೊ ಈ ಡಿಸೈನ್ ನನಗೆ ಸಿಕ್ಕಿರಲಿಲ್ಲ. ಸೊ ಈ ಡಿಸೈನ್ನ ನಾನು ಯಾವುದೋ ಆನ್ಲೈನಲ್ಲಿ ನೋಡಿ ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ನಾನು ಹೇಳಿದ್ದೆ ಅರೌಂಡ್ ನಾನು ಹೇಳಿದ್ದು ಲೈಟಾಗೆ ಮಾಡಿ ಅಂತಲೇ ನಾನು ಹೇಳಿದ್ದು. ಸೊ ಹೇಳಿ ಮಾಡಿಸ್ಕೊಂಡಿರೋ ಅಂಥದ್ದು. ಸೊ ಆ್ಯಕ್ಚುಲಿ ನಾನು 5 to 6 ಗ್ರಾಮಿಗೆ ಮಾಡಿ ಅಂತ ಹೇಳಿದೆ. ಬಟ್ 5 to 6 ಗ್ರಾಮಿಗೆ ಆಗಲ್ಲ ಅಂತ ನಿಯರ್ಲಿ 4.5 ಮಾಡಿದ್ದಾರೆ. ಸೊ ಫೈನಲಿ ನಾನು ಸೀರಿಯಸ್ಲಿ ಎಷ್ಟು ಖುಷಿ ಆಯಿತು ನನಗೆ ಅಂತ ಅಂದರೆ, ಈ ಒಂದು ಬ್ರಾಸ್ಲೆಟ್ನ ಕೈಗೆ ತಗೊಂಡಾಗ ತುಂಬ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿದೆ ಈ ಡಿಸೈನ್ ಅಂತೂ. ನಾನು ಆ್ಯಕ್ಚುಲಿ ಇದನ್ನು ನಾನು ಎಲ್ಲಿ ನೋಡಿದ್ದು ಅಂತ ಅಂದರೆ 2 years ಬ್ಯಾಕ್ ಯಾವುದೋ ಒಂದು ಏರ್ಪೋರ್ಟ್ನಲ್ಲಿ ಯಾರೋ ಒಬ್ಬರು ಹಾಕಿದ್ದನ್ನು ನಾನು ನೋಡಿದ್ದು ಏರ್ಪೋರ್ಟಲ್ಲಿ. ಸೊ ಅವತ್ತಿಂದ ಇದು ಆ್ಯಕ್ಚುಲಿ ಮಂಗಲಸೂತ್ರಗೂ ಇದೇ ಡಿಸೈನ್ ಹಾಕಿದರು, ಬ್ರಾಸ್ಲೆಟ್ಗೂ ಅವರು ಇದೇ ಡಿಸೈನ್ನ ಹಾಕಿದರು. ಸೊ ನನಗೆ ಮಂಗಲಸೂತ್ರ ಆಲ್ರೆಡಿ ಇದೆ. ಸೊ ಅದ್ರ ಜೊತೆಗೆ ಮ್ಯಾಚಿಂಗ್ ಆಗಲಿ ಅಂತ ಈ ಒಂದು ನಾನು ಬ್ರಾಸ್ಲೆಟ್ನ ತೊಗೊಂಡಿದ್ದು. ತುಂಬ ಎಲಿಗೆಂಟಾಗಿ ಲೈಟ್ ವೆಯ್ಟು, ಹಾಗೆ ಪ್ರೈಸು ಕೂಡ ಅಷ್ಟೇ ನಮಗೆ ಎಷ್ಟು ಬೇಕು ಅಷ್ಟು ನಾನು ಹೇಳಿರುವಂತಹ ಕಾಸ್ಟ್ಗೆ ಮಾಡಿಕೊಟ್ಟಿದ್ದಾರೆ. ಬಟ್ ನಾನು ಏನು ಯಾಮಾರಿದೆ ಅಂತ ಅಂದರೆ 2 years ಬ್ಯಾಕೆ ಹಾಕಿದರೆ ಇನ್ನೊಂದು 10-15 ಸಾವಿರ ಉಳಿತಿತ್ತು. ಬಟ್ ಈಗ ಹಾಕಿದ್ರಿಂದ ನಾನು ಹೇಳಿದ್ನಲ್ಲ 2024ನಲ್ಲಿ ಸೇವ್ ಮಾಡಿರುವಂತಹ ಅಮೌಂಟ್ನಲ್ಲಿ ನಾನು ಇದನ್ನು ಪರ್ಚೇಸ್ ಮಾಡಿದೆ. ಅದು ಕಂಪ್ಲೀಟ್ ಅಮೌಂಟೂ ನಾನು ಇಲ್ಲಿಗೆ ಹಾಕಿಲ್ಲ, ಹಾಫ್ ಆಫ್ ದಿ ಅಮೌಂಟ್ ನಾನು ಇದಕ್ಕೆ ಅಂತ ಹಾಕಿದ್ದೀನಿ. ಸೊ ಫೈನಲಿ ನಾನು ಇಷ್ಟಪಟ್ಟಿರೋ ಅಂಥದ್ದು ನನ್ನ ಕೈಯಲ್ಲಿ ಇದೆ. ಸೊ ಇನ್ನು ಡೀಟೇಲ್ಸ್ ತಿಳ್ಕೊಳ್ಳೋಣ ಬನ್ನಿ. ಎಷ್ಟು ಗ್ರಾಮ್ ಇದೆ, ಏನು ಅಮೌಂಟು, ಅಟ್ ಪ್ರೆಸೆಂಟ್ ಇವತ್ತಿನ ಅಮೌಂಟು, ಇವತ್ತಿನ ರೇಟ್ಗೆ ಎಷ್ಟಾಗುತ್ತೆ ಅಂತ. ಹಾಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ, ಈ ಡಿಸೈನ್ ಅಂತೂ ಸಕ್ಕತ್ತಾಗಿದೆ. ಈ ಡಿಸೈನ್ಗೋಸ್ಕರನೇ ನಾನು ಆ್ಯಕ್ಚುಲಿ ಇದನ್ನು ಬುಕ್ ಮಾಡಿಸಿದ್ದು. ಸೊ ಮೊದಲನೇದಾಗಿ ಇವತ್ತಿನ ಗೋಲ್ಡ್ ರೇಟ್ ಬಂದು 8,335. ಸೊ ಅವ್ರು ಹೇಳಿದ್ದು ಅದನ್ನೇ ಹೇಳಿದರು, ಅವತ್ತಿನ ರೇಟಿಗೆ ಏನಿರುತ್ತೆ ಅದನ್ನೇ ಕೊಡ್ತೀವಿ ನಾವು ಅಂತ ಅಂದಿದ್ರು. ಸೊ ನಾನು ಹಾಕಿದ್ದು ಒಂದು 10 days ಬಿಫೋರ್ ಹಾಕಿದ್ದೆ. ನಂಗೆ ಎಮರ್ಜೆನ್ಸಿ ಬೇಕು, ಅರ್ಜೆಂಟ್ ಬೇಕು ಅಂತ ಹಾಕಿದ್ದು. ಆಮೇಲೆ ಗ್ರಾಮ್ಸ್ ಬಂದು 4.3 ಗೋಲ್ಡ್ ಗ್ರಾಮ್ಸ್ ಇರೋದು 4.3. ಹಾಗೆ ಟೋಟಲ್ಲು ಈ ಬ್ರಾಸ್ಲೆಟ್ನ ಅಮೌಂಟ್ ಬಂದು 35,840. ಆಮೇಲೆ ಮೇಕಿಂಗು ಅದು ಇದು ಎಲ್ಲ ಎಕ್ಸ್ಟರ್ನಲ್ಲು ಅವರು ಹೇಳಿದ್ದು 7.5 ಹೇಳಿದ್ರು. ಬಟ್ ನಾನು ಅಷ್ಟು ಕೊಡಲಿಲ್ಲ, 6.5 ಕೊಟ್ಟಿದ್ದು. ಸೊ ಟೋಟಲ್ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟಾಗಿದೆ ಅಂತ. ಬಟ್ ನನಗೆ ಆ ಅಮೌಂಟ್ ಕೂಡಿಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಯಾಕಂದರೆ ನಾನು ಇಷ್ಟಪಟ್ಟಿದ್ದನ್ನು ಒಂದು ತೊಗೊಂಡಿದ್ದೀನಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೂ ಇದೆ. ಸೀರಿಯಸ್ಲಿ ಒಂಥರ ನಾನು ಕೂಡಿಟ್ಟಿರುವಂಥ ಅಮೌಂಟಲ್ಲಿ ತೊಗೊಂಡಿದ್ದೀನಿ ಅನ್ನೋ ಒಂದು ಹೆಮ್ಮೆ ಇದೆ, ಹಾಗೆ ಖುಷಿ ಇದೆ. ನೀವು ಅನ್ಕೋಬೋದು, ನೀವು ಅಷ್ಟು ದುಡ್ಡಿಗೆ ಚೆನ್ನಾಗಿ ದೊಡ್ಡದಾಗೆ ಮಾಡಿಸ್ಕೊಬೋದಿತ್ತಲ್ಲ ಏನಾದರೂ ಅಂತ. ಬಟ್ ನನಗೆ ಆ್ಯಕ್ಚುಲಿ ನಮ್ಗೆ ಏನು ಇಷ್ಟ ಅದನ್ನು ಮಾಡಿಸ್ಕೋಬೇಕು. ಇವಾಗ ದೊಡ್ಡ ಸರ ಮಾಡಿಸ್ಕೋತೀವಿ, ದೊಡ್ಡ ಬ್ಯಾಂಗಲ್ಸ್ ಮಾಡಿಸ್ಕೋತೀವಿ. ಆದರೆ ಅದು ಮಾಡಿಸ್ಕೊಳ್ಳೋದು ದೊಡ್ಡದಲ್ಲ, ತೆಗೆದಿಟ್ಕೊಂಡ್ಬಿಡ್ತೀವಿ. ಬಟ್ ಅದಾಗಬಾರ್ದು. ಇವಾಗ ನೋಡಿ, ನನ್ನ ಮಂಗಲ್ಯ ಚೈನೇ ಅಷ್ಟೇ, ಎಷ್ಟು ಗ್ರಾಮ್ಸ್ ಇದೆ, ಎಷ್ಟು ಚೆನ್ನಾಗಿದೆ, ಇಷ್ಟಪಟ್ಟೆ ನಾನು ತೊಗೊಂಡಿದ್ದು. ಬಟ್ ಅದನ್ನ ಎಲ್ಲ ಕಡೆನೂ ಯೂಸ್ ಮಾಡೋದಕ್ಕಾಗಲ್ಲ. ಯೂಸ್ ಆಗುವಂತಹ ವಸ್ತುನ ಯೂಸ್ ಆಗೋ ಟೈಮಲ್ಲಿ, ಯೂಸ್ ಆಗೋ ಏಜಲ್ಲಿ ಯೂಸ್ ಮಾಡ್ಕೋಬೇಕು. ಸೊ 20 ಗ್ರಾಮ್ ಓಲೆ ಮಾಡಿಸ್ಕೊಂಡು ಹಾಕೋತೀನಿ ಅಂದರೆ ಆಗಲ್ಲ. ಡೈಲಿ ವೇರ್ ಏನು ಮಾಡ್ಕೋಬೇಕು ಅದನ್ನು ಮಾಡ್ಕೋಬೇಕು. ಸೊ ಫೈನಲಿ ನಾನು ಇಷ್ಟಪಟ್ಟಿದ್ದು ನನಗೆ ಸಿಕ್ಕಿದೆ. ಸೊ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು.